ನೋಡಿ, ಆ ಕಡೆ ಶಾಸಕರ ಕದನ ಒಂದು ಕಡೆ ಆದ್ರೆ ಈ ಕಡೆ ಸಿದ್ದರಾಮಯ್ಯನವರ ರಣಮೌನ ಒಂದು ಕಡೆ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅತ್ಯಾಪ್ತರನ್ನ ಸಮಾಧಾನ ಪಡಿಸಲು ಹೆಣಗಾಡ್ತಾ ಇದ್ದಾರೆ ನಾಯಕರು. ಏನು ಸಚಿವರಾಗಬೇಕು ಅಂತ ಯಾರೆಲ್ಲ ಆಸೆಯನ್ನ ಇಟ್ಕೊಂಡಿದ್ರು ಶಾಸಕರು, ಅವರ ಕದನ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ರಣಮೌನ. ಈ ವಿಚಾರವಾಗಿ ಅವರು ಮೌನ ವಹಿಸಿಕೊಂಡಿದ್ದಾರೆ, ಯಾವುದೇ ವಿಚಾರವನ್ನು ಮಾತನಾಡ್ತಿಲ್ಲ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅತೃಪ್ತರನ್ನ ಸಮಾಧಾನ ಪಡಿಸಲು ಹೆಣಗಾಡ್ತಾ ಇರುವಂತದ್ದು. ಶಾಸಕರ ಬೇಸರದ ಮಧ್ಯೆ ಮೌನಕ್ಕೆ ಶರಣಾಗಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದಂತಹ ಸಿದ್ದರಾಮಯ್ಯನವರಿಗೆ ಸಿಡಬ್ಲ್ಯೂಸಿಯಲ್ಲಿ ಸ್ಥಾನ ಕಲ್ಪಿಸಿದಂತಹ ಎಐಸಿಸಿ ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆಯ ವೇಳೆ ಸಿದ್ದರಾಮಯ್ಯನವರ ಕಡೆಗಣನೀಯ ಆದ್ಯತೆ, ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಂತಹ ಹೈಕಮಾಂಡ್. ಅದೇ ಕಾರಣಕ್ಕೆ ಈಗ ಸಿದ್ದರಾಮಯ್ಯನವರು ಕೆಂಡ ಆಗಿರುವಂಥದ್ದು, ಅಂದ್ರೆ ಕೆರಳಿ ಕೆಂಡ ಆಗಿಬಿಟ್ಟಿದ್ದಾರೆ. ಹೈಕಮಾಂಡ್ ಇಲ್ಲಿ ನಿರ್ಲಕ್ಷ್ಯ ವಹಿಸಿಬಿಡುತ್ತಾ ಅಂತ. ಆ ಕಡೆ ಶಾಸಕರ ಕದನ ಆಗ್ತಾ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮೌನ ಆಗ್ಬಿಟ್ಟಿರುವಂಥದ್ದು. ಈ ವಿಚಾರವಾಗಿ ಏನು ಮಾತನಾಡ್ತಾ ಇಲ್ಲ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರಲ್ಲಿ, ಅಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನ ಸ್ಫೋಟಗೊಂಡಿದೆ. ಅತೃಪ್ತರನ್ನ ಸಮಾಧಾನ ಪಡಿಸಲು ಹೆಣಗಾಡ್ತಾ ಇರುವಂಥದ್ದು ನಾಯಕರು. ಹೇಗಪ್ಪ ಇವ್ರನ್ನ ಸಮಾಧಾನ ಮಾಡೋದು? ಯಾಕಂದ್ರೆ ಎಷ್ಟೋ ಜನ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈ ಬಗ್ಗೆ ಮೌನ ವಹಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಏನು ಶಿಫಾರಸು ಮಾಡಿದ್ರು ಅವರ ಹೆಸರುಗಳಲ್ಲಿ ತುಂಬಾ ತೀರಾ ಕಡಿಮೆ ಹೆಸರುಗಳನ್ನು ತೆಗೆದುಕೊಂಡಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಎಚ್.ಸಿ. ಮಾದೇವಪ್ಪ ಅವರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಅಂದ್ರೆ ಸಿದ್ದರಾಮಯ್ಯ ತುಂಬಾ ಹೆಸರುಗಳನ್ನ ಹೇಳಿದ್ರು, ಮೆನ್ಷನ್ ಮಾಡಿದ್ರು ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ. ಅವ್ರು ಹೇಳದಂತೆ ಇಲ್ಲಿ ಕೆಲವರ ಹೆಸರನ್ನ ಕೈ ಬಿಡಲಾಗಿದೆ. ಅದರಿಂದ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರನ್ನ ಕಡೆಗಣಿಸ್ಬಿಡ್ತಾ ಹೈಕಮಾಂಡ್. ಅದಕ್ಕಾಗಿಯೇ ಮೌನ ವಹಿಸಿದ್ದಾರಾ ಇಲ್ಲಿ ಸಿದ್ದರಾಮಯ್ಯ ಅಂತ. ಒಂದು ಕಡೆ ಶಾಸಕರ ಕದನ ಆದ್ರೆ ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೌನ ವಹಿಸಿಕೊಂಡಿದ್ದಾರೆ. ಈ ಬಗ್ಗೆ ಯಾವುದೇ ಮಾತನಾಡ್ತಿಲ್ಲ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಅತೃಪ್ತರು ಏನಿದ್ದಾರೆ ಅವರನ್ನ ಸಮಾಧಾನ ಪಡಿಸಲು ಈಗ ಹರಸಾಹಸ ಪಡ್ತಾ ಇರುವಂಥದ್ದು ರಾಜ್ಯ ನಾಯಕರು. ಶಾಸಕರ ಬೇಸರ ಮಾಡ್ಕೊಂಡಿದ್ದಾರೆ, ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಒಂದು ಕಡೆ ಅವರು ಬೇಸರ ಆಗಿರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಬೇಸರ ಅಂದ್ರೆ ಈ ವಿಚಾರವಾಗಿ ಮೌನ ವಹಿಸಿದ್ದಾರೆ. ನಾನು ಹೇಳಿದವರನ್ನ ಬಿಟ್ಟುಬಿಟ್ಟಿದ್ದಾರೆ, ಬೇರೆಯವರ ಹೆಸರನ್ನ ಪಟ್ಟಿಯಲ್ಲಿ ಬಂದಿದ್ದಕ್ಕೆ ಇಲ್ಲಿ ಸಿದ್ದರಾಮಯ್ಯ ಕೆರಳಿದ್ರ ಅಂತ. ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಇಲ್ಲಿ ಸಿದ್ದರಾಮಯ್ಯ ಗೈರಾಗಿದ್ರು. ಇಷ್ಟೆಲ್ಲ ಹೈ ಡ್ರಾಮಾ ನಡೆದ್ರು ಮೌನವಾಗಿದ್ದಾರೆ ಸಿದ್ದರಾಮಯ್ಯ. ಈ ವಿಚಾರವಾಗಿ ತುಟುಕ್ ಅಂತ ಇಲ್ಲ. 3 ದಿನದಿಂದ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಮಾಜಿ ಸಿಎಂ. ಸಿದ್ದು ಮೌನ ಮುಂಬರುವ ದಿನಗಳಲ್ಲಿ ಸಂಕಷ್ಟಕ್ಕೆ ಕಾರಣವಾಗುತ್ತಾ? ಈ ಪ್ರಶ್ನೆ ಇದೆ ನೋಡಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಅನ್ನ ಕೊಡ್ತಾರೆ, ನನ್ನ ಕಡೆಯಿಂದ ಅಂತ ಹೇಳಿ. ಅವ್ರು ಹೇಳಿದವರನ್ನ ಬಿಟ್ಟು ಬೇರೆಯವರನ್ನ ಮಂತ್ರಿ ಮಾಡಿರೋದು ನೋಡಿ. ಇದೇ ಕಾರಣಕ್ಕೆ ಅವರಿಗೆ ಬೇಸರ ಆಗಿದೆ, ಅದಕ್ಕೆ ಅವರು ಕೆರಳಿದ್ದಾರ. ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿದ್ರು ಇಲ್ಲಿ ಸಿದ್ದರಾಮಯ್ಯನವರು. ಇಷ್ಟೆಲ್ಲ ಹೈ ಡ್ರಾಮಾ ನಡೀತಾ ಇದೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಶಾಸಕರು ಹೇಳ್ತಿದ್ದಾರೆ. ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ. ಆದ್ರೂ ಈ ಬಗ್ಗೆ ಮೌನವಾಗಿದ್ದಾರೆ, ಯಾವುದೇ ಒಂದು ಮಾತನಾಡ್ತಿಲ್ಲ, ಮೀಡಿಯಾ ಮುಂದೆ ಬರ್ತಿಲ್ಲ, ಅಂದ್ರೆ ಮೌನ ವಹಿಸ್ಕೊಂಡಿದ್ದಾರೆ. ಈ ಬಗ್ಗೆ ಯಾವುದೇ ರೀತಿ ಮಾತನಾಡ್ತಿಲ್ಲ. ಸಿದ್ದರಾಮಯ್ಯನವರು ಒಂದು ಲಿಸ್ಟನ್ನು ಕೊಟ್ಟಿದ್ರು, ಅವರು ಸೂಚಿತವ್ರನ್ನ ಬಿಟ್ಟು ಬೇರೆಯವ್ರಿಗೆ ಮಂತ್ರಿ ಮಾಡಿದ್ದಾರೆ ಹೈಕಮಾಂಡ್. ಇಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕಡೆಗಣಿಸಿ ಬಿಡುತ್ತಾ? ಅದಕ್ಕಾಗಿಯೇ ಬೇಸರಗೊಂಡಿದ್ದಾರ ಸಿದ್ದರಾಮಯ್ಯನವರು, ಮೌನ ವಹಿಸ್ಕೊಂಡಿದ್ದಾರಾ ಅಂತ ಇಲ್ಲಿ ಪ್ರಶ್ನೆ ಮೂಡುವಂಥದ್ದು. ಇನ್ನು ಸಿದ್ದರಾಮಯ್ಯ ಸಿಟ್ಟಾಗಿದ್ಯಾಕೆ ಅಂತ ನೋಡೋದಾದ್ರೆ ನೋಡಿ, ಹಲವರ ಹೆಸರನ್ನ ಶಿಫಾರಸು ಮಾಡಿದಂತಹ ಸಿದ್ದರಾಮಯ್ಯ ಬ್ಯಾಡಗಿ ಶಿವಣ್ಣರವರ ಸಜೆಸ್ಟ್ ಮಾಡಿದ್ರು, ಶರತ್ ಬಚ್ಚೇಗೌಡಗೆ ಸಜೆಸ್ಟ್ ಮಾಡಿದ್ರು, ಅವ್ರ ಪರವಾಗಿ ಬ್ಯಾಟ್ ಮಾಡಿದ್ರು. ಆದ್ರೆ ಇಬ್ಬರನ್ನು ಕೂಡ ಕಡೆಗಣಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ಇವರಿಬ್ಬರನ್ನ ಕಡೆಗಣಿಸಿದ್ದಕ್ಕೆ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಇನ್ನು ಜಮೀರ್, ಗಾಯತ್ರಿ ಶಾಂತೇಗೌಡ ಹೆಸರು ಸೇರ್ಪಡೆ ಮಾಡಿರುವಂಥದ್ದು ಹೈಕಮಾಂಡ್. ಹೈಕಮಾಂಡ್ ನಡೆಯಿಂದ ಸಿದ್ದರಾಮಯ್ಯ ಬೇಸತ್ತು ಮೌನ ವಹಿಸಿದ್ದಾರಾ ಅಂತ ನೋಡಿ. ಅವರು ಇಲ್ಲಿ ಶರತ್ ಬಚ್ಚೇಗೌಡ ಇರಬಹುದು, ಇನ್ನು ಶಿವಣ್ಣನವರು ಇರ್ಬೋದು, ಇವರ ಹೆಸರನ್ನ ಸಜೆಸ್ಟ್ ಮಾಡಿರ್ತಾರೆ ಸಿದ್ದರಾಮಯ್ಯನವರು. ಬಟ್ ಅವರನ್ನ ಬಿಟ್ಟು ಇಲ್ಲಿ ಜಮೀರಿಗೆ ಹಾಗೂ
ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಅದರಲ್ಲಿ ಈಗ ಹೋಲ್ಡ್ ಮಾಡಲಾಗಿದೆ, ಗಾಯತ್ರಿ ಶಾಂತೇಗೌಡ ಅವ್ರನ್ನ ಹೋಲ್ಡ್ ಮಾಡಿ ಈಗ ಒಂದು ಸಚಿವ ಖಾತೆ ಹಾಗೇ ಇರುವಂಥದ್ದು. ಆದರೆ ಈ ಹೆಸರನ್ನ ಲಿಸ್ಟಲ್ಲಿ ಸೇರಿಸಿದ್ದಕ್ಕೆ ಬೇಸರಗೊಂಡಿದ್ದಾರೆ ಸಿದ್ದರಾಮಯ್ಯ. ಅವರ ಮೌನಕ್ಕೆ ಕಾರಣ ಇದೆ. ಅವರ ಆಪ್ತರವರು ಸಜೆಸ್ಟ್ ಮಾಡಿದಂತಹ ಹೆಸರಿನಲ್ಲಿ ಹೈಕಮಾಂಡ್ ಪರಿಗಣಿಸಿಲ್ಲ. ಜಮೀರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಯಾಕಂದರೆ ಜಮೀರ್ ವಿಚಾರವಾಗಿ ಏನೋ ಆಡಿಯೋ ದಾವಣಗೆರೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಏನು ಆಡಿಯೋ ವಿಚಾರವಾಗಿ ಬೇಸರ ಇತ್ತು. ಪಕ್ಷಕ್ಕೆ ಮೋಸ ಮಾಡಿದ್ರ ಅಂದರೆ ಪಕ್ಷದಲ್ಲೇ ಇದ್ದುಕೊಂಡು ಇಲ್ಲಿ ಅವರು ಒಂದು ಕಾಲ್ ಏನು ರೆಕಾರ್ಡ್ ಆಗಿತ್ತು ಅಂದರೆ ಅವ್ರದ್ದೇ ಆದಂತಹ ಧ್ವನಿ ಅಂತ ಹೇಳಿ ಆರೋಪವನ್ನು ಮಾಡಲಾಗಿತ್ತು. ಆ ವಿಚಾರಕ್ಕೆ ಬೇಸರ ಸಿದ್ದರಾಮಯ್ಯನವರಿಗೆ ಇರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ ಬೇಸರಗೊಂಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಹೇಳಿದಂತಹ ಹೆಸರನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಟ್ಟಿರುವಂಥದ್ದು ಹೈಕಮಾಂಡ್ ಸಚಿವ ಸ್ಥಾನಕ್ಕಾಗಿ. ನೋಡಿ, ಇದೇ ವಿಚಾರಕ್ಕೆ ಸಿದ್ದರಾಮಯ್ಯ ಮೌನ ವಹಿಸಿದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ, ರಾಜ್ಯದಲ್ಲಿ ಹೈ ಡ್ರಾಮಾ ನಡೀತಾ ಇದೆ, ನನಗೆ ಅವಕಾಶ ಸಿಕ್ಕಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಶಾಸಕರು ಮುಗಿಬಿದ್ದಿದ್ದಾರೆ. ಅಂದರೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ಬಗ್ಗೆ ಮೌನ ವಹಿಸಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಹೈಡ್ರಾಮಾ ನಡೀತಾ ಇರುವಂಥದ್ದು. ಅಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದು ಕಡೆ ಬೇಸತ್ತಿದ್ರೆ, ಈ ಸಚಿವರ ಲಿಸ್ಟನ್ನು ನೋಡಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮೌನ ಆಗಿಬಿಟ್ರ. ಇಷ್ಟೆಲ್ಲ ನಡೀತಾ ಇದ್ರು ಯಾವುದೇ ವಿಚಾರವಾಗಿ ಮಾತನಾಡ್ತಿಲ್ಲ ಅವರು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ವಚನ ಸ್ವೀಕಾರ ಮಾಡಿದ್ರು. ಅಲ್ಲಿಂದ ಸಿದ್ದರಾಮಯ್ಯನವರು ಎಲ್ಲೂ ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ, ಮತ್ತು ಯಾವುದೇ ಹೇಳಿಕೆಗಳನ್ನು, ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆಪ್ತರ ಬಳಿ ಹೇಳಿರೋಂಥದ್ದು ನಿನ್ನೆ ಬ್ಯಾಡಗಿ ಶಿವಣ್ಣ ಅವರು ಹೇಳ್ತಾ ಇದ್ರು, ನನ್ನ ಎದುರಿಗೇನೆ ಅವರು ಅಸಮಾಧಾನವನ್ನು ಹೊರಹಾಕಿದ್ರು, ನಾನು ಕೊಟ್ಟಿದ್ದು ಒಂದು ಲಿಸ್ಟು, ಇಲ್ಲಿ ಆಗಿರೋದು ಇನ್ನೊಂದು ಲಿಸ್ಟು ಅಂತಂದೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಅವರ ಆಪ್ತ ವಲಯದಲ್ಲಿ ಹೇಳ್ದಂತೆ ಏನು ಹೇಳಿದ್ದಾರೆ ಅಂದರೆ, ನಾನು ರಾಜೀನಾಮೆ ಕೊಡಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತು ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಇಷ್ಟು ಜನ ಕೂಡ ನೀವು ಯಾರನ್ನ ಹೇಳ್ತೀರೋ, ನೀವು ಯಾರನ್ನ ರೆಫರ್ ಮಾಡ್ತೀರೋ ಅವರನ್ನು ನಾವು ಕ್ಯಾರಿ ಮಾಡ್ತೀವಿ ಮತ್ತು ಅವ್ರಿಗೊಂದು ಅವಕಾಶ ಮಾಡಿಕೊಡ್ತೀವಿ, ನಿಮ್ಮನ್ನು ಮೀರಿ ನಾವು ಹೋಗಲ್ಲ ಅಂತ ಹೇಳಿದರು. ಆದರೆ ಮೊದಲ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ಅಷ್ಟೇ ಏನು 13 ಜನ ತೊಗೊಂಡ್ರಲ್ಲ, ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಾರಲ್ಲ, ಆ ಸಚಿವರನ್ನಷ್ಟೇ ನಾನು ಹೇಳಿದವ್ರನ್ನ ಕನ್ಸಿಡರ್ ಮಾಡಿದ್ದಾರೆ. 2ನೇ ಲಿಸ್ಟಲ್ಲಿ ಕೊಟ್ಟಿಲ್ಲ. ಅದರಲ್ಲೂ ನಾನು ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕಕ್ಕೆ ಒಂದು ಕುರುಬ ಸಮುದಾಯಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದೆ. ಅದು ಬ್ಯಾಡಗಿ ಶಿವಣ್ಣ ಅವರಾಗಿರ್ಬೋದು ಅಥವಾ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ಟಳ್ನಾಗಲಿ ಕನ್ಸಿಡರ್ ಮಾಡಿ ಅಂತ ಹೇಳಿದೆ. ಬಟ್ ಇವರಿಬ್ಬರನ್ನು ಕನ್ಸಿಡರ್ ಮಾಡಿಲ್ಲ. ಇದಲ್ಲದೆ ಕೆಲವು ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ. ಇದು ನನಗೆ ಬೇಸರ ತಂದಿದೆ ಅಂತಂದೇಳಿ ಆಪ್ತ ವಲಯದಲ್ಲಿ CM ಡಿ ಕೆ ಶಿವಕುಮಾರ್ ಮಾಜಿ CM ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರಂತೆ. ಇದು ಮತ್ತು ರಾಜಕೀಯ ಪಂಡಿತರು ಹೇಳೋ ಪ್ರಕಾರ ಮತ್ತು ಕೆಲವು ಆಪ್ತರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಮೌನ ವಹಿಸಿದಾಗಿಲ್ಲ ಅದೊಂದು ಎಚ್ಚರಿಕೆ ಗಂಟೆ ಆಗಿರುತ್ತೆ. ಇದನ್ನು ಹೈಕಮಾಂಡ್ ನಾಯಕರು ಬೇಗ ಇಂಟರ್ವಲ್ ಆಗಿ ಅದರ ಬಗ್ಗೆ ಏನು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಏನು ಸಚಿವ ಸಂಪುಟ ವಿಸ್ತರಣೆ ವೇಳೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುರ್ಜೇವಾಲಾ ಮತ್ತೆ ಡೆಲ್ಲಿಗೆ ವಾಪಸ್ ಹೋಗಿದ್ದರು. ಇವತ್ತು ದಿಢೀರಾಗಿ ಡೆಲ್ಲಿಗೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬರಲಿದ್ದಾರೆ. ಮತ್ತು ಒಬ್ಬೊಬ್ಬರೇ ಶಾಸಕರು ಕೂಡ ಯಾರು ಈಗ ಸಹಜವಾಗಿ ಕೋಲಾರ ಆಯಿತು, ಕೋಲಾರ ಆದಮೇಲೆ ತುಮಕೂರು ಅಲ್ಲದೇ ಕೆಲವು ಚಿತ್ರದುರ್ಗ ಜಿಲ್ಲೆಯ ಕೆಲವು ಹಿರಿಯ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಆಗಿರ್ಬೋದು ಒಬ್ಬೊಬ್ಬರನ್ನೇ ಕರೆದು ಮಾತಾಡೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಟಿಮೇಟ್ ಆಗಿ ಈ ಹಿರಿಯ ಶಾಸಕರಿಗೆ ಏನು ಈಗ 6-7 ಬಾರಿ ಗೆದ್ದಿರೋವಂಥವ್ರು, 5-6 ಬಾರಿ ಗೆದ್ದಿರೋವಂಥವ್ರು ಇದ್ದಾರಲ್ಲ, ಇವ್ರನ್ನ ಏನು ಸಮಾಧಾನ ಮಾಡಲು ಹೈಕಮಾಂಡ್ ನಾಯಕರು ಬರಬೇಕು ಅನ್ನೋದು ಅವರ ಪಟ್ಟಾಗಿದೆ. ಅಂದರೆ ನಮ್ಮ ಮುಂದಿನ ನಿರ್ಧಾರಗಳೇನು ಮತ್ತು ನಾವು ರಾಜಕೀಯವಾಗಿ ನಮಗೆ ಪ್ರಾತಿನಿಧ್ಯ ಹೇಗೆ ಕೊಡ್ತೀರಾ, ಇನ್ನು 2 ವರ್ಷಕ್ಕೆ ಎಲೆಕ್ಷನ್ ಇದೆ, ಈ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ತೋರ್ತಾ ಇರೋ ಧೋರಣೆ ಸರಿ ಇಲ್ಲ, ಎಲ್ಲ ಯುವಕರೇ ಅನ್ನೋದಾದರೆ ಹಿರಿತನ ಏನಕ್ಕೆ ಬೇಕು ಮತ್ತು ನಾವು ಹಿರಿಯ ಶಾಸಕರಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸ್ಕೊ ಬಂದಿದ್ದೇನು ಉದ್ದೇಶ ಅನ್ನೋದು ಆ ಹಿರಿಯ ಶಾಸಕರ ಒಂದು ಪ್ರಶ್ನೆಯಾಗಿದೆ. ಹೀಗಾಗಿ ಸುರ್ಜೇವಾಲಾರನ್ನ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ.